ಯಾರೋ ತಡಿಬೇಡಿ ನನ್ನ. ಪಾಪ ಸುಮ್ಮನಿರಪ್ಪ. ಅಮ್ಮ, ಕಾವ್ಯ, ಅಣ್ಣ, ಅಮ್ಮ, ಯಾರಾದ್ರೂ ಮಾತಾಡಿ. ಏನಾಯ್ತು? ನೀವು ಶಿಕ್ಷೆ ಕೊಡೋದಾದ್ರೆ ನನಗೆ ಕೊಡಿ. ಯಾವಾಗಲೂ ಕೃಷ್ಣನ್ ಪರ ವಹಿಸ್ಕೊಂಡು ಮಾತಾಡೋದು ನಾನ್ ತಾನೆ. ಹಾಗಂದ್ಮೇಲೆ ಶಿಕ್ಷೆ ನನಗೆ ಸಿಗ್ಬೇಕು. ದಯವಿಟ್ಟು ನಿಮ್ಮನ್ನ ನೀವು ಶಿಕ್ಷೆ ಮಾಡ್ಕೊಳಕ್ ಹೋಗ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ. ಕಾವ್ಯ, ಒಂದ್ ನಿಮಿಷ ಬಾಯಿಲಿ. ಏನ್ ನಡೀತಿದ್ದ ಒಳಗೆ? ಏನ್ ಮಾಡ್ತಿದ್ದೆ ಇಲ್ಲಿ? ಅಣ್ಣ ಅಣ್ಣ ನಿಮ್ಮಂತಾರೆಲ್ಲ ಮನೇಲಿ ಬರಕ್ ಬಿಡ್ದು. ಏಯ್, ನೀನ್ ಸಪ್ರೇಟ್ ಹೇಳ್ಬೇಕಾ? ನಡೀಲಿಲ್ಲ ಅಣ್ಣ ಒಳಗಪ್ಪ. ನಿಂಗೆ ಸರಿ ಮನೆ ಒಳಗಡೆ ಬರಬಾರ್ದು ಅಂತ ನಡಿ ಆಗ್ತದೆ. ಹೇಳಿ, ಮನೆ ಒಳಗಡೆ ಯಾರು ಬರ್ಬಿಡ್ದು. ನಾನಿರೋವರೆಗೂ ಯಾರು ಒಳಗ್ ಬಿಡಲ್ಲ. ಅದೇ ಮನೆ ಒಳಗಡೆ ಹೋಗ್ತಿರೋದ ನಾನು ನೋಡ್ತೀರಿ. ಯಾಕ್ರಿ ನಿಮ್ಗೆ ನೀವಿಷ್ಟು ನೋವು ಮಾಡ್ಕೋತೀರಾ? ಬೇರೆ ದಾರಿ ಏನಿದೆ ಮಹಾಲಕ್ಷ್ಮಿ? ಒಂದೊಂದು ಪ್ರಶಸ್ತಿ ತಗೊಂಡಾಗ್ಲೂ ಹೆಮ್ಮೆಯಿಂದ ಕಣ್ ತುಂಬಿ ಬರ್ತಿತ್ತು. ಆದ್ರೆ ಇವತ್ತು ಅವನ ಹಿಂದೆ ಹೊರಗಡೆ ಮುಖ ತೋರಿಸ್ತಾ ಇರೋ ತರ ಆಗಿದೆ. ನೀವು ಮನೆತನದ ಕೀರ್ತಿನ ಬೆಳಗ್ತಾನೆ ಈ ಮನೆಗೆ ಮುಂದಿನ ವಾರಸ್ದಾರ ಆಗ್ತಾನೆ ಅಂತ ಕನ್ಸ್ಕೊಂಡಿದ್ದೆ. ಅದು ನನ್ನ ಕನ್ಸೆಲ್ಲ ನುಚ್ಚು ನೂರು ಮಾಡ್ಬಿಟ್ಟ. ಹತ್ತಿರಕ್ಕೆ ಈ ಕುಟುಂಬದಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಗೋಳಿದ್ದಿದೆ. ಕಣ್ಣೀರ್ ಹಾಕೊಂಡು ಕೊಳೋ ಅಂತ ಅಳ್ತಾನೆ ಇರ್ತಾರೆ. ಅಣ್ಣ, ಕಾವ್ಯ, ಯಾರಾದ್ರೂ ಹೊರಗ್ ಬಂದ್ ಹೇಳಿ ಏನ್ ನಡೀತಿದೆ ಒಳಗೆ? ಕೃಷ್ಣ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಒಳಗೆ ಏನ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪು ಹುಷಾರಾಗಿದಾರ? ನನಗೆ ತುಂಬಾ ಭಯ ಆಗ್ತಿದೆ. ಅಣ್ಣ, ಕೈ ಮುಗಿ ಕೇಳ್ಕೊತೀನಿ. ಒಳಗ್ ತುಂಬಾ ಶಬ್ದ ಬರ್ತಿದೆ. ಏನಾಗ್ತಿದೆ ಅಂತ ನೋಡಿ ಹೇಳು. ಅಪ್ಪ ಹುಷಾರಾಗಿದಾರ ಇಲ್ವಾ ಅಂತ ನೋಡು ಪ್ಲೀಸ್, ದಯವಿಟ್ಟು. ಏಯ್, ಅದರಿಂದ ನೀವೇನು ಆಗ್ಬೇಕು? ಹಾ ನೋಡು, ಮಾಡೋದಲ್ಲ ನೀನ್ ಮಾಡ್ತಾನೆ ತಾನೆ. ಏಯ್, ಮನೆಯವ್ರು ಆರೋಗ್ಯ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನೀನೆಂತ ನಯವಂತಿಕೆ ಅಂತ ನನಗೆ ಗೊತ್ತಿಲ್ವಾ? ನೋಡ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಡು. ಕೀರ್ತಿ, ನೀನ್ ಯಾಕಪ್ಪ ಇಂಥವ್ರ ಹತ್ರ ಮಾತಾಡಿ ತುಂಬಾ ಸ್ಟ್ರೈನ್ ಮಾಡ್ಕೋತ್ಯಾ? ನೀನ್ ಒಳಗಡೆ ಹೋಗು. ನಾನು ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಒಳಗೆ ಏನ್ ನಡೀತಿದೆ ಅಂತ ಮಾತ್ರ ನನಗೆ ಹೇಳಿ. ಅಪ್ಪ ಹುಷಾರಾಗಿದ್ದಾರೆ ತಾನೆ? ಒಳಗೆ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿಮ್ಮ ತಂದೆಯವರಾದಂತಹ ದಿನಕರ್ ದಿವಾನ್ರವರು ತಮಗ್ ತಾವೇ ಶಿಕ್ಷೆ ಕೊಟ್ಕೋತಾ ಇದ್ದಾರೆ. ಅಪ್ಪ, ನನ್ ಮೇಲ್ರ ಕೋಪಕ್ಕೆ ನೀವ್ ಯಾಕೆ ಶಿಕ್ಷೆ ಕೊಟ್ಕೋತಿದ್ದೀರಾ? ದಯವಿಟ್ಟುಪ್ಪ ಆ ಕೋಪನ ನನ್ ಮೇಲೆ ತೀರಿಸ್ಕೊಳ್ಳಿ. ನನ್ನೇ ಹೊಡೀರಿ, ನನ್ನೇ ಸಾಯಿಸ್ಬಿಡಿ ಪ್ಲೀಸ್. ಹೌದು ಮವ, ನಿಮ್ ಮಗ ಬೇಡ್ಕೋತಿದಾನೆ, ಶಿಕ್ಷೆ ಕೊಟ್ಕೋಬೇಡಿ ಹಾಗಂತ ಹೇಳಿದ ತಕ್ಷಣ ನಿಮ್ಮಪ್ಪ ಓಡ್ ಬಂದು ಮಗನೇ ಅಂತ ತಪ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡ್ಯಾ? ಅದೆಲ್ಲ ನಿನ್ ಭ್ರಮೆ. ಮೊದ್ಲು ಈ ಡ್ರಾಮಾ ಎಲ್ಲ ಮಾಡೋದ್ ನಿಲ್ಸು. ಅದೇನೇ ಇದ್ರು ನಿನ್ ಹೆಂಡತಿ ಮುಂದೆ ಮಾಡು. ದಿನಕರ್ ಫ್ಯಾಮಿಲಿ ಇವತ್ತು ಮಂಡಿ ಊರಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅಂತೂ ನಾನಲ್ಲಪ್ಪ. ಅದಕ್ಕೆ ನೀನೇ ಕಾರಣ. ನೀನ್ ಮಾಡ್ಕೊಂಡಿರೋ ಮದ್ವೆ ಕಾರಣ. ಪಾಪ ನಮ್ ಮಾವನವರು ಇಂಥ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ ತಮ್ಮ ಕೈಯಾರೆ ತಾವೇ ತಲೆ ಚೆಚ್ಕೊಂಡು ಶಿಕ್ಷಿಸ್ಕೊತಿದ್ದಾರೆ. ನನ್ನಿಂದ ಅದನ್ನೆಲ್ಲ ನೋಡಕ್ಕೆ ಆಗ್ತಾ ಇಲ್ಲ. ಅದೇ ನೋವಲ್ಲಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ನನಗ್ ಚೆನ್ನಾಗ್ ಕಿವಿ ಕೇಳಿಸುತ್ತೆ. ನೋಡು, ಅತ್ತೆ ಮಾವಂಗೆ ನೀನ್ ಯಾವ್ದೇ ಕಾರಣಕ್ಕೂ ಕಾಟ ಕೊಡ್ಬೇಡ. ನನ್ನಿಂದ ಇದನ್ನೆಲ್ಲ ನೋಡೋದಕ್ ಆಗ್ತಾ ಇಲ್ಲ. ಅವರು ನಿನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಪಟ್ಕೋತಿದ್ದಾರೆ. ಒಂದು ಮಾತು ಹೇಳ್ತೀನಿ, ಚೆನ್ನಾಗ್ ಅರ್ಥ ಮಾಡ್ಕೊ. ಅಕಸ್ಮಾತ್ ಇದೇ ನೋವಲ್ಲಿ ಮಾವಂಗೇನಾದ್ರೂ ಆದ್ರೆ ಅದಕ್ಕೆ ನೀನೇ ಕಾರಣ. ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಅವನ ಮೇಲಿಟ್ಟ ನಂಬಿಕೆಗಳಿಗೆಲ್ಲ ಕೊಳ್ಳಿ ಇಟ್ಬಿಟ್ಟ. ಕೇಶವ, ಹೋಗಿ ಒಂದು ಗೋಣಿ ಚೀಲ ತಗೊಂಡ. ಯಾಕಪ್ಪ? ಮನಸ್ಸಿನ ಸ್ಮಶಾನಕ್ಕೆ ಸೇರಿದ ಯಾವ ವಸ್ತುಗಳು ಇಲ್ಲಿ ಕುಡ್ದು ಅವುಗಳಲ್ಲಿ ಇದ್ದಷ್ಟು ಅವನ ನೆನಪುಗಳು ಕಾಡುತ್ತೆ. ಆ ನೆನಪುಗಳು ಇಲ್ಲಿ ಯಾವ ಇಲ್ಲಿ ಕುಡ್ದು ಎಲ್ಲ ಗೋಣಿ ಚೀಲ ತುಂಬಿ ಹೊರಗಡೆ ಬಿಸಾಕು. ಹೀಗೆಲ್ಲ ಹೇಳ್ಬೇಡ್ರಿ. ನಾವು ಹೆತ್ತು ಗೊತ್ತಿರೋ ಮಗ ಅವನು. ಈ ಜೊತೆ ಮಾಡಿ ಶಾಶ್ವತವಾಗಿ ಅವನು ದೂರ ಮಾಡ್ಕೋಬೇಡ್ರಿ. ಬೇರೆ ದಾರಿ ಏನಿದೆ ಮಹಾಲಕ್ಷ್ಮಿ? ಅವರನ್ನ ನಮ್ಮವನು ಅಂತ ಹೇಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾನ. ನಮ್ಮಪ್ಪ ನಮ್ಮ ತಾತ ಗಳಿಸಿದ ಮನೆಯ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟಲ್ಲ. ಇಂಥವನ್ನ ಮಗ ಅಂತ ಒಪ್ಕೊಳ್ಬೇಕಾ? ಬೇಡ ಲಕ್ಷ್ಮಿ, ಬೇಡ.
ಅವನಿಗೆ ಸಂಬಂಧಪಟ್ಟ ಒಂದು ನೆನಪಿನ ಯಾವ ವಸ್ತುಗಳು ಈ ಮನೇಲಿ ಇರೋದು ಬೇಡ, ಎಲ್ಲ ತೆಗೆದು ಆಚೆ ಹಾಕೋಣ. ಕರೆಕ್ಟ್, ಎಲ್ಲದೂ ಆಚೆ ಹಾಕ್ಬೋದು. ಕೀರ್ತಿ, ಸ್ವಲ್ಪ ಬಾಯಿ ಮುಚ್ಚಿ ಹೊಡಿರ್ತೀಯಾ? ಅಪ್ಪ, ನಿಮ್ ಕೈ ಮುಗ್ ಬೇಡ್ಕೋತೀನಪ್ಪ, ಇಂಥ ನಿರ್ಧಾರ ಮಾತ್ರ ತಗೋಬೇಡಿ. ಮನುಷ್ಯ ಅದವನು ತಪ್ಪು ಮಾಡೋದು ಸಹಜನೇ, ಅದನ್ನ ತಿದ್ದಿ ಬಾಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿಯಪ್ಪ ಅವನ್ಗೆ. ಅವನು ತಿದ್ಕೊಂಡು ಒಳ್ಳೆ ಮನುಷ್ಯನಾಗೋ ಯೋಗ್ಯತೆನೇ ಇಲ್ಲ ಕಣು. ಇದ್ದ ಇತಿಹಾಸನ ತಿರ್ಚಿ ಎಲ್ಲ ಹಾಳು ಮಾಡ್ತಾನೆ. ಈಗೇನ್ ನೀನ್ ಗೋಳಿ ಚೀಲ ತರ್ತಾ ಇಲ್ಲ, ನಾನು ಹೋಗ್ಲೋ. ಅಪ್ಪ ಬೇಡಪ್ಪ. ನಾನು ಕೀರ್ತಿ ನಿಂತ್ಕೊಳ್ಳ. ಕೀರ್ತಿ ಕೀರ್ತಿ ಬೇಡ ಕಣ, ಸುಮ್ಮನೆ ಬೇಡ ಮಾತಾಡ್ತಿರೋ. ನನ್ ಮಾತು ಕೇಳು ಕೀರ್ತಿ. ಬೇಡ ಕಣ, ಬೇಡ ಅಪ್ಪ, ಬೇಡ ಅಂತ ಹೇಳಿ ಅವನ್ಗೆ. ಅಣ್ಣ ಬೇಡಣ್ಣ. ಕೀರ್ತಿ ಬೇಡ ಕಣೋ, ಸರಿ ನಿಂತ್ಕೊಳ್ಳೋ. ಕೀರ್ತಿ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ನಾ ಹೋಗಿ ಮಾವನ ಹತ್ರ ಮಾತಾಡೋಣ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕ್ದಾಗಾಯ್ತು ನಿನ್ ಸ್ಥಿತಿ ರಚನಾ. ಅವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆಲ್ಲ, ಆಗ ಇದನ್ನೆಲ್ಲ ನೀನ್ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಆಗೋಗಿದೆ, ಏನು ಮಾಡಕ್ಕಾಗಲ್ಲ. ಈ ಗೋಳಾಟ ಪ್ರತಿದಿನ ಇದ್ದಿದ್ದೆ. ಕೀರ್ತಿ, ಏನಪ್ಪ ಇದೆಲ್ಲ? ಜಾಕ್ ಪಾಟ್ ಹೊಡಿತಾ ಹೆಂಗೆ? ಹಾಗೇನಿಲ್ಲ ಅಜ್ಜಿ, ಇದ್ರಲ್ಲಿ ಕೃಷ್ಣನ್ ವಸ್ತುಗಳೇ ಇದಾವೆ, ಇದನ್ನೆಲ್ಲ ತಗೊಂಡೋಗಿ ಆಚೆ ಬಿಸಾಕ್ಬೋದು ಅಂತ ಅಪ್ಪ ಹೇಳಿದ್ರು, ಅದಕ್ಕೆ ಹೋಗ್ತದೆ. ಓ ಹೌದಾ? ಅದೇನಿರ್ಬೋದು ಅಂತ ನಾನು ಕನ್ಫ್ಯೂಸ್ ಪಡ್ತೀನಿ. ಕೊಡಿಲಿ. ಅಯ್ಯೋ ಪಾಪ, ಇದನ್ನೆಲ್ಲ ಮಾವನೇ ಬಿಸಾಕೋಕ್ ಹೇಳಿದ್ರ? ಹೌದಾದ್ರೆ ಚಿರಂಜೀವಿ ಕೃಷ್ಣ ದಿವಾನ್, ಚಿರಂಜೀವಿ ಸೌಭಾಗ್ಯವತಿ ರಚನಾ, ನಿಮ್ಮ ಮದುವೆಗೆ ದಿವಾನ್ ಕುಟುಂಬದ ವತಿಯಿಂದ ಈ ಉಡುಗೊರೆ. ನೋಡಿದ್ಯಾ ರಚನಾ, ಮದುವೆ ಆಗಿದ್ದ ದಿನಾನೇ ನೀನು ಹೋಗ್ತಾ ನೀನು ಈ ಸಮಸ್ಯೆಗಳ ಸರಪಳಿ ಮಾಲೆಯನ್ನ ಕುತ್ತಿಗೆಗೆ ನೇತಾಕೊಂಡ್ಬಿಟ್ಟಿದ್ಯಾ. ಹೌದು ಮೇಡಮ್, ಬರಿಗಳಿಂದ ನೋಡಿದ್ರೆ ಬರೀ ಸಮಸ್ಯೆಗಳೇ ಕಾಣಿಸುತ್ತೆ, ಆದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ. ಅದನ್ನ ನಾವಿಬ್ರು ಸೇರಿ ಹುಡುಕ್ತೀವಿ. ಓ ರಿಯಲಿ? ನೀನ್ ತಿಪ್ಪುರ್ಲಾಗ ಹಾಕಿದ್ರು ಪೂರಿನ ದೋಸೆ ಮಾಡಕ್ಕಾಗಲ್ಲ. ನನ್ಗೆ ಯಾಕೋ ನಿನ್ ಬದುಕು ಆರಂಭ ಕಾಣೋಕ್ ಮುಂಚೆನೆ ಅಂತ್ಯ ಆಗೋ ಪುಸ್ತಕದ ತರ ಕಾಣಿಸ್ತಿದೆ. ಬದುಕಿನ ಪುಸ್ತಕ ಈಗ ತಾನೇ ಓಪನ್ ಆಗಿದೆ, ಆದ್ರೆ ಮೊದಲನೇ ಪೇಜ್ ನೋಡಿ ಹೆದ್ರಿ ಬದುಕೇ ಮುಗ್ದೋಯ್ತು ಅಂತ ಅನ್ಕೊಳ್ಳೋದು ತಪ್ಪಲ್ವಾ ಮೇಡಮ್? ಅಂತ್ಯದಿಂದ ಆರಂಭ ಅನ್ನೋದನ್ನ ನಾವು ಪ್ರೂವ್ ಮಾಡ್ತೀವಿ. ಇದು ನನಗೆ SSLC ಸಿಕ್ಕಿದ್ದು. ಇದು ಸಿಕ್ಕಾಗ ಅಪ್ಪ ಎಲ್ರಿಗೂ ಇದನ್ನ ತೋರಿಸ್ಕೊಂಡ್ ಬಂದ್ರು. ಇದು ನನಗೆ ಕಾಲೇಜಲ್ಲಿ ರ್ಯಾಂಕ್ ಬಂದಾಗ ಸಿಕ್ಕಿದ್ದು. ಆಗಪ್ಪ ಎಲ್ರಿಗೂ ಸಿಹಿ ಹಂಚಿದ್ರು, ನನ್ನ ಬೆನ್ ತಟ್ಟಿದ್ರು, ಪ್ರೀತಿಯಿಂದ ಮಾತಾಡ್ಸಿದ್ರು. ಆದ್ರೆ ಈಗ ಅವ್ರಿಗೆ ಇದು ಯಾವುದು ಬೇಡವಾಗಿದ್ದೀನಿ. ನಾನು ನಾಲಾಯಕ್ ಆಗ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಏನು ಸಾಧಿಸಕ್ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ದೇಶಪ್ರೇಮಿ ಅವರೇ. ಲಕಿಚಮ್, ನಾನು ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಆ ತಾಳಿನ ಬಿಟ್ಟಿಟ್ಟು ಈ ಸಂಬಂಧನ ಮುರಿದು ನಿಮ್ ದಾರಿ ನೀವ್ ನೋಡ್ಕೊಳ್ಳಿ. ನೀವ್ ನನ್ ಜೊತೆಗಿದ್ರೆ ಯಾವತ್ತೂ ಖುಷಿಯಾಗಿರೋದಿಲ್ಲ. ಸುಖನೇ ಬದುಕಲ್ಲ ಅಲ್ವಾ ದೇಶಪ್ರೇಮಿ ಅವರೇ? ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ನಿಮ್ ಮನ್ಸಿನ ಜೊತೆ ನಾನಿರೋವಾಗ ನಂಗೆ ಯಾವ ಸುಖದ ಅಪೇಕ್ಷೆನೂ ಇಲ್ಲ. ನನಗ್ ನಿಮ್ ಜೊತೆ ಇರೋದು ಮುಖ್ಯ. ಯಾರ್ಯಾರು ದುಃಖದಲ್ಲಿದ್ದಾಗ ನೀವ್ ಅವ್ರಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತಿದ್ರಿ, ಅಂಥದ್ರಲ್ಲಿ ನೀವೇ ಹೀಗೆ ಕುಗ್ಗೋದ್ರೆ ಹೇಗೆ ಹೇಳಿ? ಸಂಬಂಧ ಅನ್ನೋದು ಎಲ್ರಿಗೂ ಇಷ್ಟ ಆಗೋ ತರ ಇರ್ಬೇಕು. ನಾವ್ ಈ ಪರಿಸ್ಥಿತಿಯಲ್ಲಿ ಇಲ್ಲಿದ್ರೆ ಮನೆಯವ್ರು ಯಾರು ಖುಷಿಯಾಗಿರಲ್ಲ. ಹಾಗಾಗಿ ನಾವಿಲ್ಲಿದ್ದು ಅವ್ರ ಅವಮಾನ ಅನುಭವಿಸೋದ್ಕಿಂತ ದೂರ ಇದ್ದು ನೆಮ್ಮದಿ ಕೊಡೋದೇ ಮುಖ್ಯ ಅಲ್ವಾ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ನನಗ್ ಅನ್ಸಿದ್ದನ್ನ ಹೇಳಿದ್ದೀನಿ. ಸರಿಯಾಗಿ ಹೇಳಿದ್ದೀರ. ತಮಗೆ ತಾವೇ ಶಿಕ್ಷೆ ಕೊಡ್ಕೊಳ್ಳೋಷ್ಟು ನೋವು ಅನುಭವಿಸ್ತಿದ್ದಾರೆ. ಯಾವಾಗ ನನ್ನ ಇಡೀ ಕುಟುಂಬ ನನ್ನ ಕ್ಷಮಿಸಿ ನನ್ನ ಈ ಮನೆ ಒಳಗೆ ಬರೋದಕ್ಕೆ ಹೇಳ್ಕೋತಾರೋ ಅವಾಗ ನಾವು ಹೊಸಲು ತೊಳೆಯೋಣ. ಅಲ್ಲಿವರೆಗೂ ನಾವೀ ಮನೆ ಬಿಟ್ಟು ದೂರ ಹೋಗೋಣ, ಬೇರೆ ಮನೆ ಮಾಡೋಣ. ಏನ್ ಮಾತಾಡ್ತಾ ಇದ್ದೀರಾ ಇಬ್ರು? ತಲೆ ಕೆಟ್ಟಿದ್ಯಾ? ಮನೆಯಿಂದ ಆಚೆ ಹೋಗೋ ನಿರ್ಧಾರ ಯಾಕೆ ಮಾಡ್ತಾ ಇದ್ದೀರಾ? ಅಮ್ಮ, ನಾವು ಸರಿಯಾಗಿ ಯೋಚನೆ ಮಾಡಿನೇ ಮಾತಾಡ್ತಿದೀವಿ. ನಾವಿಲ್ಲೇ ಇದ್ರೆ ಯಾರಾದ್ರೂ ಬಂದ್ರೆ ನಮ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ, ಆಗ ಅವ್ರಿಗೆ ಅವಮಾನ ಅಲ್ವಾ? ಅದಕ್ಕೆ ಅವ್ರಿಗೆ ಅವಮಾನ ಆಗೋದ್ಕಿಂತ ನಾವು ದೂರ ಇರೋದೇ ಒಳ್ಳೇದಲ್ವಾ? ಬೇಡ ಲಕಿಚನ್, ನೀವಿಲ್ಲೇ ಇರಿ, ನಾನು ಹೊರಗೆ ಇರ್ತೀನಿ. ನಮ್ದು ಅಂತ ಒಂದು ಮನೆ ಮಾಡೋವರೆಗೂ ನೀವಿಲ್ಲಿರೋದೇ ಒಳ್ಳೇದು. ಪರವಾಗಿಲ್ಲ, ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ಇಬ್ರು ಸೇರಿ ಸಮಸ್ಯೆನ ಬಗೆಹರಿಸೋಣ.
ನೋಡಿ ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ನಿಮ್ಮ ಅಪ್ಪನ ಹತ್ರ ನಾ ಮಾತಾಡ್ತೀನಿ. ಅಪ್ಪ ಆಲ್ರೆಡಿ ನನ್ನಿಂದ ತುಂಬ ನೋವು ಅನುಭವಿಸಿದ್ದಾರೆ. ಏನೋ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನಿಂದ ಮನೆಯವ್ರು ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ಅದಕ್ಕೆ ನಾವು ಈ ನಿರ್ಧಾರಕ್ಕೆ ಬಂದಿರೋದು. ನಾವು ದೂರ ಹೋಗಿದ್ರು ದೂರ ಆಗಿರೋ ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಜೋಡಿಸೋ ಪ್ರಯತ್ನ ಮಾಡ್ತೀವಿ. ನೀವಿಬ್ರು ಬುದ್ಧಿವಂತರು ಅಂತ ಒಪ್ಕೋತೀನಿ. ಹಾಗಾಗಿ ನಿಮ್ ನಿರ್ಧಾರನೂ ಒಪ್ಕೋತೀನಿ. ಆದ್ರೆ ಎಲ್ಲೇ ಇರಿ, ಹೇಗೆ ಇರಿ, ಒಬ್ಬರನ್ನೊಬ್ರು ಬಿಟ್ಕೊಡ್ದೆ ಒಟ್ಟಿಗಿರಿ. ಒಬ್ಬರಿಗೊಬ್ರು ನೀರನ್ನು ಜೊತೆ ಇರಿ ಅಂತ ಹೇಳ್ತಾ ಇದ್ರೆ ಬೆಟ್ಟದಷ್ಟಿರೋ ಕಷ್ಟನೂ ಮಂಜಿನ ಕರ್ಗೋಗತ್ತೆ. ಏನೋ ಕೃಷ್ಣ, ನೀನು ಫೋನಲ್ಲಿ ಅಷ್ಟೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ. ನನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ನಿನ್ನ ಹಠನೇ ನೀನು ಸಾಧಿಸ್ತಿದ್ಯಲ್ಲೋ. ಯಾಕೋ ಹಿಂಗೆ ಮಾಡ್ತಿದ್ಯಾ? ಏನು ನನ್ನ ಮಾತು ಕೇಳು. ತುಂಬ್ಕೊಳಪ್ಪ, ಬಟ್ಟೆನೂ ತುಂಬ್ಕೊ, ಮನೇಲಿರೋ ಸಾಮಾನು ತುಂಬ್ಕೊ. ನನ್ನ ಮಾತು ಕೇಳಿ ಗೌರವ ಕೊಡ್ತೀರಿ. ಅದ್ರ ಅವಶ್ಯಕತೆ ಇಲ್ಲ ಕಣೋ. ಅಪ್ಪ ನನ್ನ ಸಾಮಾನೆಲ್ಲ ನೆನೆ ನೈಟೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಲವ್ ಕೃಷ್ಣ, ಜೀವನದಲ್ಲಿ ಮದುವೆ ಅನ್ನೋದು ಸಡನ್ ಆಗಿ ಆಗ್ಬೋದು. ಆದ್ರೆ ಬೆಂಗಳೂರಲ್ಲಿ ಮನೆ ಸಡನ್ ಆಗಿ ಸಿಕ್ಕಲ್ಲ ಕಣೋ. ನಿಂಗೆ ಮದುವೆ ಆಗಿದೆ ಕಣೋ. ಆ ಹುಡುಗಿ ರಚನಾನ ಎಲ್ಲಿ ಅಂತ ಕರ್ಕೊಂಡು ಹೋಗ್ತೀಯಾ? ಹೇಗೋ ಜೀವನ ಮಾಡ್ತೀಯಾ? ಯೋಚನೆ ಮಾಡು. ರಚ್ಚು, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ? ಬಾವ ಎಲ್ರು ಮುಂದೆ ನಿನಗೆ ತಾಳಿ ಕಟ್ಟಿದ್ದಾರೆ ಅಂದ್ಮೇಲೆ ನೀನ್ ಆ ಮನೆ ಸೊಸೆ ಕಣೆ. ನಿಂಗೆ ಇಲ್ಲಿರೋ ಅಧಿಕಾರ ಇದೆ. ಅವ್ರೆಲ್ರೂ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಅಧಿಕಾರದಿಂದ ಮಾತಾಡದ್ಬಿಟ್ಟು ಮನೆ ಬಿಟ್ಟು ಹೋಗ್ತಿದ್ಯಲ್ಲ. ಪ್ಲೀಸ್ ಬೇಡ ಕಣೆ. ಅವ್ರ ಬಾಯಿ ಮಾತಿಗೋಸ್ಕರ ನನ್ನ ಸೊಸೆ ಅಂತ ಒಪ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವ್ರನ್ನ ನನ್ನ ಮನಸ್ಪೂರ್ವಕವಾಗಿ ಸೊಸೆ ಅಂತ ಒಪ್ಕೋಬೇಕು. ಆದ್ರೆ ಅವ್ರ ಅದನ್ನ ಒಪ್ಕೊಳ್ಳಲ್ಲ. ನಾವಿಲ್ಲಿದ್ರೆ ಅವ್ರಿಗೆ ತೊಂದ್ರೆ. ಅದಕ್ಕೆ ನಾವೇ ನಿರ್ಧಾರ ತಗೊಂಡಿರೋದು. ಆಯ್ತು, ನಿಮ್ ಮಾವ ಬರೋವರ್ಗಾದ್ರೂ ಇರು. ಅಮ್ಮ, ಅವ್ರನ್ನ ಯಾಕೆ ಕರೆಸ್ತಾ ಇದೀಯಾ? ಮೊದ್ಲೇ ಇಲ್ಲಿ ಸಾಕಷ್ಟು ನಡೀತಿದೆ. ಇವಾಗ ಅವ್ರಿಗೆ ಬೇರೆ ತಲೆನೋವು. ಅವ್ರು ನಿನ್ ಸೋದರ ಮಾವ ಕಣೆ. ಅವರೇ ನಿಂತು ನಿನ್ಗೆ ಕನ್ಯಾದಾನ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ಗಂಡ್ ದಿಕ್ಕಿಲ್ದೇ ಇರೋ ನಮ್ಗೆ ಅವರೇ ಆಧಾರ ಅಲ್ವೇನೆ. ಅವ್ರಿಗೆ ಹೇಳ್ದೆ ಇದ್ರೆ ಹೇಗೆ? ಮಾವಂಗೆ ಈ ವಿಷಯ ಗೊತ್ತಾಗಿದೆ ಅಂದ್ಮೇಲೆ ಅತ್ತೆಗೂ ಈ ವಿಷಯ ಗೊತ್ತಾಗಿರುತ್ತೆ. ನಮ್ ವಿಷಯದಲ್ಲಿ ಅವ್ರು ಹೇಗ್ ನಡ್ಕೋತಾರಂತ ಗೊತ್ತಲ್ವಾ ಅಮ್ಮ? ನಮ್ಮಿಂದ ಮಾವಂಗೆ ಯಾವುದೇ ರೀತಿ ತೊಂದರೆ ಆಗೋದ್ ಬೇಡ. ಅವ್ರಿಗೆ ಬರೋದ್ ಬೇಡ ಅಂತ ಹೇಳಮ್ಮ. ಲವ್ ಪ್ಲೀಸ್ ಕಣ, ಇದೊಂದು ವಿಷಯದಲ್ಲಿ ನನ್ನ ಮಾತು ಕೇಳೋ. ಬೇರೆ ಯಾವ ವಿಷಯದಲ್ಲೂ ನೀನು ಬಲವಂತ ಮಾಡಲ್ಲ ಕಣ. ಹೇಳೋ ಮಾತು ಕೇಳೋ ಕೃಷ್ಣ. ಸಿಸ್ಟರ್ ಬಂದ್ರು. ಮಿಸ್ ರಚನಾ ಅವ್ರೆ, ಮಿಸ್ಸಸ್ ರಚನಾ ಅವ್ರೆ. ಅಕ್ಕ, ಯಾವುದೋ ಒಂದು ಸಿಸ್ಟರ್, ಇವ್ನು ನನ್ನ ಮಾತು ಕೇಳ್ತಿಲ್ಲ. ನೀವಾದ್ರೂ ಹೇಳಿ, ಕೊನೆ ಪಕ್ಷ ನಿಮ್ಮ ಮಾತಾದ್ರೂ ಕೇಳ್ಬೋದು. ನಿಂತ್ಕೊಳ್ಳಿ. ಕೃಷ್ಣ, ಮನೆ ಬಿಟ್ಟು ಹೋಗ್ತಿದ್ಯಾ? ನೀನ್ ಹೇಳಿ ಅಂತ ಗೊತ್ತಿತ್ತು. ಅದನ್ನ ನೀನ್ ಪದೇ ಪದೇ ಏನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೂ ಹೇಳ್ದೆ ಹೇಳಿ ತರ ಈ ತರ ಓಡೋಗ್ತಿದ್ಯಲ್ಲ. ನಾನು ಓಡೋಗ್ತಿಲ್ಲ. ನನ್ನಿಂದ ಇಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ದೂರ ಹೋಗ್ತಿದ್ದೀನಿ ಅಷ್ಟೇ. ಒಂದು ವಿಷಯ ಮಾತ್ರ ಕರೆಕ್ಟಾಗಿ ತಿಳ್ಕೊಳ್ಳಿ. ಅದಕ್ಕೆ ನಾನು ಈ ಮನೆಯಿಂದ ದೂರ ಇರ್ಬೋದು, ಆದ್ರೆ ಈ ಮನೆಯವ್ರು ಯಾರಿಗೂ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.